ಎಕರೆ ಸರ್ಕಾರ ಕೊಡಬೇಕಲ್ಲಿ ನನ್ನ ರೆಕಾರ್ಡ್ ಪ್ರಕಾರ. ಯಾವ ಮಟ್ಟಕ್ಕೆ ದೇವೇಗೌಡರು ಕುಮಾರಸ್ವಾಮಿ ಮುಗಿಸ್ಬೇಕು ಅಂತೇಳಿ ಸರ್ಕಾರ ಏನೇನು ನಡೆಸ್ತಾವ್ರೆ ಗೊತ್ತಿದೆ ನನಗೆ. ನಾನು ಮೊನ್ನೆ ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ದು, ಅವ್ರು ಅದೇನೋ ದಿನ ದೇವ್ರ ಪೂಜೆ ಮಾಡ್ತಾರಲ್ವ, ಅದೇನೋ ಏನು ಊರೂರು ಸುತ್ತಾರಲ್ಲ ದೇವಸ್ಥಾನಗಳಿಗೆ, ಎದೆ ಮುಟ್ಟು ಹೇಳಲಿ ಎಷ್ಟು ಜನ ಮನೆ ಹಾಳು ಮಾಡಿದ್ರು. ಆ ಶಾಂತಿನಗರ ಹೌಸಿಂಗ್ ಸೊಸೈಟಿ ಏನು ದಲಿತರ ಉದ್ಧಾರಕ ನಮ್ಮ ಸಿದ್ದರಾಮಯ್ಯನವರು. ಈ ದೇಶದ ವ್ಯವಸ್ಥೆಗಳು ಯಾರನ್ನ ಏನು ಬೇಕಾದರೂ ಮಾಡ್ತಾರೆ. ಆ ಶಾಂತಿನಗರ ಸೊಸೈಟಿ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ದಲಿತರಿಗೆ ಸೈಟ್ ಕೊಡೋಕ್ಕೆ ಅಂತೇಳಿ 70 ಎಕರೆನೋ 80 ಎಕರೆನೋ ಕೊಟ್ಟಿದ್ದರು. ಆ ಒರಿಜಿನಲ್ ಶಾಂತಿನಗರ ಗೋರಿ ತೊಡಿ ಮಣ್ಣಾಕಿ ಆ ದಲಿತರ ಸೊಸೈಟಿನ ಇನ್ನೊಂದು ಸೊಸೈಟಿ ಬಿಜಾಪುರದಿಂದ ಯಾವುದೋ ನಿಮ್ಮ ತರಕಾರಿ ಸೊಸೈಟಿ ಅದು ಹಾಪ್ಕಾಮ್ಸ್ದು ಆ ರಿಜಿಸ್ಟ್ರೇಷನ್ ತಗೊಂಬಂದು ನಕಲಿ ಮಾಡ್ಕೊಂಡು ಈ ಕಾನ್ಸ್ಟಿಟ್ಯೂಷನಲ್ ವ್ಯವಸ್ಥೆ ಒಳಗೆ ಏನೇನು ಮಾಡ್ಕೊಂಡವ್ರೆ, ಏನು ಮಾಡೋಕ್ಕಾಯ್ತದೆ ಅಂಥವ್ರಿಗೆ ಕಾಲ. ಇನ್ನು ಅದು ಯಾವುದೋ NTI ಸೊಸೈಟಿ ಯಾರೋ ಇಬ್ಬರು ಇವ್ರನ್ನ ಅದೆಂಥದ್ದು ಇದು ಮಾಡಿ ಬಿಲ್ಡರ್ಸು ಅಂತ ಆ ಸೊಸೈಟಿಯಿಂದ 10 ಎಕರೆ ಲ್ಯಾಂಡ್ನ ಅವ್ರ ಹೆಸರು ರಿಜಿಸ್ಟ್ರ್ ಮಾಡಿಸಿ, ಅವ್ರದ್ದು ದುಡ್ಡಿಲ್ಲ ಡೆವಲಪ್ಮೆಂಟ್ಗೆ ಅಂತ. ಇವಕ್ಕೆಲ್ಲ ಭಾಳದೆ ಒಂದೊಂದು ದಿವಸ ಬೇಕು ಇವಕ್ಕೆ ಮಾತಾಡೋದಕ್ಕೆ ರೆಕಾರ್ಡ್ ಇಟ್ಕೊಂಡು ಸುಮ್ಮನೆ ಬೀದಿಲಿ ಇದ್ರ ಉತ್ತರ ಕೊಡೋದಲ್ಲ, ಎಲ್ಲ ಇಟ್ಟಿದ್ದೀವಿ. ಈ ರಾಜ್ಯದ ಜನ ಒಂದು ಸರಿಯಾದ ರೀತಿ ನಿರ್ಧಾರ ಮಾಡಿ ಒಂದು ಟ್ರಾನ್ಸ್ಪರೆನ್ಸಿ ಇರೋ ಸರ್ಕಾರ ತಂದರೆ ಇವತ್ತು ದುಡ್ಡಿಗೆ ಎಲ್ಲೋ ಹೋಗಬೇಕಾಗಿಲ್ಲ, ಸಾಲ ಮಾಡಬೇಕಾಗಿಲ್ಲ. ರಾಜ್ಯ ಸರ್ಕಾರ ಅಲ್ಲೇ ಇದೆ ಉತ್ಪತ್ತಿ ಮಾಡೋಕ್ಕೆ. ಎಷ್ಟು ಲಕ್ಷ ಕೋಟಿ ಬೇಕು. ಬೆಂಗಳೂರು ಕಟ್ಟಿರೋ ಕೆಂಪೇಗೌಡರು ಕಟ್ಟಿರೋ ಬೆಂಗಳೂರು ಇದೆಯಲ್ಲ, ಇಡೀ ರಾಜ್ಯನ ಸಂಪದ್ಭರಿತವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥ ಶಕ್ತಿ ಇದೆ ಅಲ್ಲಿ. ಆದರೆ ಶಕ್ತಿ ಇವತ್ತು ಕೆಲವರು ಸೇರಿ ಈ ಥರದವರು ಸಮಾಜಘಾತಕ ಶಕ್ತಿಗಳು ಲೂಟಿ ಹೊಡ್ಕೊಂಡು ಕೂತವ್ರೆ.